ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. 3ನೇ ತಾರೀಕು 3/3/2026 ಇಂಗ್ಲಿಷ್ ಎಕ್ಸಾಮ್ ಐತ್ರಿ. 3/3/2026 ಇಂಗ್ಲಿಷ್ ಎಕ್ಸಾಮ್ ಐತಿ. ಇಂಪಾರ್ಟೆಂಟ್ 4 ಮಾರ್ಕ್ಸ್ ಕ್ವಶನ್ ಯಾವ್ಯಾವ ಬರ್ತಾವ ಮತ್ತು ಆನ್ಸರ್ಗಳನ್ನು ಯಾವ ರೀತಿ ಬರಿಬೇಕೆಂಬುದನ್ನು ನೋಡ್ಬರ್ರಿ. ಕ್ವಶನ್ಸ್ ರೀ 3 ಕ್ವಶನ್ ಅದಾವ್ರಿ. 3ಕ್ಕೆ ಒಂದೇ ಆನ್ಸರ್ ಬರಿಬೇಕ್ರಿ, ಸೇಮ್ ಆನ್ಸರ್ ಬರಿಬೇಕ್ರಿ. ಸನ್ನಿ ಮಾರ್ನಿಂಗ್ ಒಳಗಿಂದ್ರ ಇದ್ರೆ 3 ಕ್ವಶನ್ಗಳನ್ನು ಕರೆಕ್ಟಾಗಿ ನೋಡ್ರಿ. ಅವುಗಳನ್ನ ಆನ್ಸರ್ದ ಇಲ್ಲಿ ಕೆಳಗೆ ಕೊಟ್ಟೆ ನೋಡ್ರಿ, ಅವುಗಳನ್ನು ಸರಿಯಾಗಿ ಬರ್ರಿ. 3ಕ್ಕೂ ಒಂದೇ ಆನ್ಸರ್ ಬರ್ತದೆ. ಇಂಗ್ಲೀಷ್ ಅಂದ್ರೆ ಹೆದರೋದೆ ಅವಶ್ಯಕತೆ ಇಲ್ರಿ. ಸರಿಯಾದ ರೀತಿಯಲ್ಲಿ ನೀವು ಇದನ್ನು ಬರಿಬೇಕ್ರಿ. ಇದೇ ಆನ್ಸರ್ಗಳನ್ನು ನೀವಲ್ಲಿ ಬರಿಬೇಕು. ಈ ಆನ್ಸರ್ಗಳನ್ನ ಕ್ಲಿಯರಾಗಿ ಒನ್ ಟೈಮ್ ನೋಡ್ರಿ, ಇಲ್ಲಾಕ್ರ ಒಂದು ಸೈಡ್ ಎಲ್ಲ ಬುಕ್ಸ್ ಒಳಗೆ ನೋಟ್ಸ್ ಮಾಡ್ಕೊರಿ. ಅದೇ ರೀತಿ ಸೆಕೆಂಡ್ ಕ್ವಶನ್ ರೀ. ಇಲ್ಲಿ 3 ಕ್ವಶನ್ಗಳನ್ನದಾವ, ನೀವು ನೋಡ್ಬೋದು. 3 ಕ್ವಶನ್ನ ಸರಿಯಾಗಿ ನೋಡ್ರಿ. ನೋಡಿ ಇಲ್ಲಿ ಆನ್ಸರ್ ನಾನು ಕೆಳಗಡೆ ಸ್ಕ್ರಾಲ್ ಮಾಡ್ದು ನೋಡ್ರಿ. ಇದು ಫಿಕ್ಸ್ ಕ್ವಶನ್ಗಳನ್ನಾಗಿರ್ತಾವ, ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಾವ. ಆ ಕಾರಣದಿಂದ ಸರಿಯಾಗಿ ನೀವು ಅವುಗಳನ್ನು ನೋಡ್ರಿ. ನಮ್ಮ ಚಾನಲ್ ಇನ್ನು ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಥರ್ಡ್ ಕ್ವಶನ್ 2DR ಒಳಗಿಂದ ರೀ. ಥರ್ಡ್ ಕ್ವಶನ್ ಯಾವುದಂದ್ರೆ 2DR ಒಳಗಿಂದ ಮೊನ್ಯಾಕೋ ಕಿಂಗ್ಡಮ್ ಹತ್ರಲ್ಲ ಅದ್ರೊಳಗಿಂದ 2DR. ಇಲ್ಲಿ 3 ಕ್ವಶನ್ ಕೇಳ್ಯಾನ. ಇಲ್ಲಿ ಕ್ರಿಮಿನಲ್ ಕೇಳ್ಯಾನ, ಇಲ್ಲಿ ಲಾಸ್ಟಕ್ಕೆ ಬೆನಿಫಿಟ್ ಹಿಮ್ಗೆ ಕೇಳ್ಯಾನ. ಇವು 3ಗಳನ್ನ ಕ್ವಶನ್ಗಳನ್ನ ಇಂಪಾರ್ಟೆಂಟ್ ನಿಮ್ಗೆ ಫಿಕ್ಸ್ ಕ್ವಶನ್ ಆಗಿರ್ತಾವ. ಇದ್ರೊಳಗೆ ಏನು ಕೇಳ್ತಾನ, ಯಾವುದೇ 3 ಕ್ವಶನ್ನ ಯಾವ ರೀತಿ ಹಿಂಗೆ ಮುರುಗ ಮಾಡ್ರು 3 ಕ್ವಶನ್ ಕೇಳ್ಬೇಕ್ರಿ ಆ ಚಾಪ್ಟರ್ ಒಳಗೆ. ಆ ಸಮರಿಯನ್ನು ಈ ರೀತಿ ಬರಿಬೇಕು. ನಿಮಗೆ ಫಿಕ್ಸ್ 4 ಮಾರ್ಕ್ಸ್ ರೀ. ಒಂದು ಸಮರಿ 4 ಮಾರ್ಕ್ಸ್ ಇರ್ತಾವ. ಆ ಕಾರಣಕ್ಕೆ ಸರಿಯಾದ ರೀತಿಯಲ್ಲಿ ಇದನ್ನ ಸಾರಾಂಶ ನೋಡ್ರಿ. ಮೊನಾಕೋ ಕಿಂಗ್ಡಮ್ ಇದು ಭಾಳ ಇಂಪಾರ್ಟೆಂಟ್. ಇದ್ರ ಮೇಲೆ ಆಲ್ಮೋಸ್ಟ್ ಎಲ್ಲ ಫಿಕ್ಸ್ ಕ್ವಶನ್ಗಳನ್ನಾಗಿರ್ತಾವ. ಇಲ್ಲಿ ಇವು 3ಕ್ಕೆ ಆನ್ಸರ್ ಇದೇ ರೀತಿ ಬರೀರಿ. ತದನಂತರ 4ನೇ ಕ್ವಶನ್ ರೀ. 4ನೇ ಕ್ವಶನ್ ಇಲ್ಲಿ 3 ಕ್ವಶನ್ ಅದಾವ, ಅವುಗಳನ್ನ ಕರೆಕ್ಟ್ ಆಗಿ ನೋಡ್ರಿ. ಗಾರ್ಡ್ನರ್ ನೋಡ್ರಿ ಆ ಚಾಪ್ಟರ್ ಮೇಲಿಂದ. ಅದೇ ರೀತಿ ನೀವು ಹಂತ ಹಂತವಾಗಿ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಓದ್ಕೊರಿ. ಆನ್ಸರ್ಗಳನ್ನ ಇಲ್ಲಿ ಕ್ಲಿಯರ್ ಆಗಿ ಆನ್ಸರ್ ಅದಾವ, ನಿಮಗೆ ಕಾಣ್ತಾವ. ಇಲ್ಲ ಕಾಣ್ಲಿಕ್ಕಾರ ಕ್ವಾಲಿಟಿ ಜಾಸ್ತಿ ಮಾಡ್ಕೊರಿ. ವಿಡಿಯೋ ಕ್ವಾಲಿಟಿಯನ್ನು ಜಾಸ್ತಿ ಮಾಡ್ಕೋರಿ ಕಾಣ್ಲಿಕ್ಕಂದ್ರೆ ಸರಿಯಾದ ರೀತಿಯಲ್ಲಿ ಅವಾಗ ಕಾಣ್ತದ. ಗಾರ್ಡ್ನರ್ ಸಮರಿಯನ್ನು ನೋಡ್ರಿ. ಪ್ರತಿ ಅಷ್ಟು ಸಮರಿ ಇದಾವ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದಾವ. 5th ಕ್ವಶನ್ ರೀ. ಫೋಯಮ್ದ್ರಿ ಕ್ವಶನ್ಗಳನ್ನು ಸರಿಯಾಗಿ ನೋಡ್ಕೊರಿ. ಅದೇ ರೀತಿ ಟು ದ ಫುಡ್ ಫಾರ್ಮ್ ಇಟ್ಸ್ ಅ ಚೈಲ್ಡ್ ಈ ಸಮರಿ ಇದೆ. ಇದರೊಳಗೆ ಈ ಇಂಪಾರ್ಟೆಂಟ್ 2 ಕ್ವಶನ್ಗಳನ್ನು ಬರ್ತಾವೆ. ಯಾವ ರೀತಿ ಕೇಳ್ತಾರೆ ಎಂಬುದನ್ನು ಇಲ್ಲಿ ಮೇಲೆ ನೋಡಿರ್ಬೋದು. ಬ್ರಿಂಗ್ ಔಟ್ ದ ಕಾಂಟ್ರಾಸ್ಟ್ ಬಿಟ್ವೀನ್ ದ ಇಲ್ಯೂಷನ್ ಆ್ಯಂಡ್ ರಿಯಾಲಿಟಿ ಇನ್ ದ ಫೋಯಮ್ ಅಂತ ಕೇಳ್ಬೋದು ರೀ. ಅದೇ ರೀತಿ ಈ ಸಾರಾಂಶ ಅಥವಾ ಸಮರಿ ಸರಿಯಾದ ರೀತಿಯಲ್ಲಿ ನೀವು ಓದ್ರಿ. ಸಮರಿ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಇಂಗ್ಲೀಷ್ ಭಾಳ ಟಫ್ ಏನಲ್ರಿ. ಸರಿಯಾದ ರೀತಿಯಲ್ಲಿ ಇವುಗಳನ್ನು ನೋಟ್ಸ್ಗಳನ್ನ ರೆಫರ್ ಮಾಡಿದ್ರಿ ಆದ್ರೆ ನೀವು ಪಾಸ್ ಆಗ್ಬೋದ್ರಿ. ಸ್ಕೋರ್ ಬರೋರಿಗೆ ಹೆಲ್ಪ್ಫುಲ್ ಆಗ್ತದೆ. ತದನಂತರ 6th ಕ್ವಶನ್ ರೀ. ಅದರ ಆನ್ಸರ್ಗಳನ್ನ ಈ ರೀತಿಗೆ ನೋಡ್ಕೊರಿ. ಸಂಬಂಧ ಕ್ವಶನ್ ರೀ. ಹ್ಯಾವನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್. ದ ಹ್ಯಾವನ್ ಅದು ನೋಡ್ರಿ, ಇಫ್ ಹ್ಯಾವನ್ ದ ಹ್ಯಾವನ್. ಅದರದಿಂದ ಕ್ವಶನ್ಗಳನ್ನು ನೋಡ್ರಿ. 2 ಇಂಪಾರ್ಟೆಂಟ್ ಕ್ವಶನ್ನ. ವ್ಯಾನ್ ಅಕೌಂಟಿಂಗ್ ಟು ದ ಸ್ಪೀಕರ್ ಕ್ಯಾನ್ ದೇರ್ ಬಿ ನೋ ಗಾಡ್ಸ್ ಇನ್ ಹ್ಯಾವನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್. 2 ಕ್ವಶನ್ ಕೇಳ್ಯಾರ.
2 ಕ್ವಶನ್ಗೆ ನಾವು ಯಾವ ರೀತಿ ಆನ್ಸರ್ ಬರಿಬೇಕಪ್ಪ ಅಂದ್ರೆ ಇಲ್ಲಿ ಕೆಳಗೆ ನೋಡ್ರಿ ಆನ್ಸರ್ ಸಮರಿ 4 ಮಾರ್ಕ್ಸ್ ಇಷ್ಟೆಲ್ಲ ಬರೆಯಬೇಕ್ರಿ. ಇದನ್ನ ಇಷ್ಟು ನೀವು ತಿಳ್ಕೊಂಡು ಹೋದ್ರ ಅಲ್ಲಿ ಎಕ್ಸಾಮ್ದಾಗ ಜಾಸ್ತಿನೂ ಬರೆಯೋಷ್ಟು ಇದನ್ನು ಹಾಕತ್ರಿ ನಿಮ್ಗೆ. ಇಷ್ಟಂದ್ರೆ ಇಲ್ಲಂದ್ರು ಒಂದು ಫೇಸ್ ಹಾಕಿದ್ರದ ಅಲ್ಲಿ ಬರೆಯೋಣ ಕರೆಕ್ಟ್ ಆಗ್ತದ ಆನ್ಸರ್. ಅದಕ್ಕೆ ತದನಂತರ 7th ಕ್ವಶನ್, 3 ಕ್ವಶನ್ಗಳನ್ನ ಸರಿಯಾಗಿ ನೋಡ್ರಿ. ಅದರ ರೀತಿ ಅದರ ಆನ್ಸರ್ಗಳನ್ನ ಇಲ್ಲಿ ತೆಳಗೆ ಕೊಟ್ಟನ್ರಿ, ಅವುಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತೀರಾ ಹಾಗ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ಸಪೋರ್ಟ್ ಮಾಡ್ರಿ. ತದನಂತರ 7th ಕ್ವಶನ್ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ಅರ್ಥ ಮಾಡ್ಕೊಂಡು ನೀವು ಆನ್ಸರ್ಗಳನ್ನ ಬರೀರಿ. ವಾಟ್ ದೇರ್ ಇಸ್ ಅ ವಿಲ್, ಅದೇ ರೀತಿ ಅದರ ವೆರಿ ಇಂಪಾರ್ಟೆಂಟ್. ನಿಮಗೆ ಏನು ಹೇಳ್ಬೇಕಂದ್ರೆ ಯಾವ ಕ್ವಶನ್ ಬಿಟ್ಟು ಬರಬೇಡ್ರಿ. ಲಾಂಗ್ ಆನ್ಸರ್ ಇಂಗ್ಲೀಷ್ ಯಾವ ಕ್ವಶನ್ ಅನ್ನು ಬಿಟ್ಟು ಬರಬೇಡ್ರಿ, ಅವುಗಳನ್ನು ಸರಿಯಾಗಿ ರೀತಿಯಲ್ಲಿ ಬರೀರಿ. ಆಗ ಗ್ರಾಮರ್ ಟಾಪಿಕ್ ಯಾರು ಮಿಸ್ ಮಾಡ್ಕೋಬೇಡ್ರಿ. ವಾಟರ್ ಈ ಚಾಪ್ಟರ್ ಮೇಲೆ ರೀ ಫೋಯಮ್ ಅದ 2 ರೀತಿಯ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಅದಾವ. 3 ರಿಂದ 4 ಕ್ವಶನ್ ಪೇಪರ್ ನಾವು ರೆಫರ್ ಮಾಡ್ರ ಈ ಚಾಪ್ಟರ್ ಮೇಲೆ ಕ್ವಶನ್ಗಳನ್ನ ಬಂದಿದ್ದಾವ. ನೀವು ಏನು ಮಾಡ್ಬೇಕಂದ್ರೆ ಸರಿಯಾದ ರೀತಿಯಲ್ಲಿ ಓದ್ಕೊರಿ. ಆಗ ಎಕ್ಸಾಮ್ದಾಗ ಜಾಸ್ತಿ ಅಂಕಗಳನ್ನ ತೆಗೆದುಕೊಳ್ಳಲು ಸಮರಿ ಅವಶ್ಯಕತೆವಾಗಿರ್ತಾವ್ರಿ. ಅದೇ ರೀತಿ ಲೆಟರ್ಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊರಿ. ರೋಮಿಯೋ ಜೂಲಿಯಟ್ ಲಾಸ್ಟ್ ಕ್ವಶನ್ ರೀ. ರೋಮಿಯೋ ಜೂಲಿಯಟ್ ಒಳಗಿಂದ್ರ ವೆರಿ ಇಂಪಾರ್ಟೆಂಟ್ ಇವನ್ ಅಂದ್ರು ಫಿಕ್ಸ್ ಕೇಳ್ತಾನೆ. ರೋಮಿಯೋ ಜೂಲಿಯಟ್ ಬ್ಯೂಟಿ ಅಂತ ಕೇಳ್ತಾನ್ರಿ. ಇಲ್ಲಕ್ಕಾರ ಈ ಕ್ವಶನ್ ಕೇಳ್ತಾನ್ರಿ. ಇದ್ರೊಳಗೆ ಸರಿಯಾಗಿ ನೋಡ್ಕೊರಿ. ಫೋನ್ ಮೇಲೆ ಫಿಕ್ಸ್ ಕ್ವಶನ್ಗಳನ್ನ ಕೇಳ್ತಾನೆ ಜಾಸ್ತಿ ರೀ. ಸಮರಿ ವೆರಿ ಇಂಪಾರ್ಟೆಂಟ್ ರೀ. ತದನಂತರ ಲಾಸ್ಟ್ ಒಂದು ಕ್ವಶನ್ ಜಸ್ಟಿಫೈ. ಈ ಫೋಯಮ್ ಮೇಲೆ ವೆರಿ ಇಂಪಾರ್ಟೆಂಟ್ 3 ಕ್ವಶನ್ ಬರ್ತಾವ. ಯಾವ ರೀತಿ ಬರ್ತಾವ ಅನ್ನೋದು ಇಲ್ಲದವ್ರೆ ಸರಿಯಾಗಿ ನೋಡ್ಕೊರಿ. ಅವುಗಳನ್ನ ಸಮರಿನ ನಾನು ಕೆಳಗೆ ಕೊಟ್ಟಿರ್ತೀನಿ. ದ ವೋಟರ್ಸ್ ಒಳಗಿಂದ್ರೆ